ಇವತ್ತಿನ ಟೈಮಲ್ಲಿ ಆ ಸಿನಿಮಾಗಳನ್ನು ಮತ್ತು ಜನರಿಗೆ ತಲುಪುವಂಥ ನಿಟ್ಟಿನಲ್ಲಿ ಮತ್ತು ಒಳ್ಳೆಯ ಅಭಿಪ್ರಾಯ ಬಂದರೂ ಕೂಡ ಗೆಲ್ಲಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಎಂಥ ಚಾಲೆಂಜ್ ಇತ್ತು ಸರ್ ಈಗಿನ ಸಂದರ್ಭಕ್ಕೆ ಹೆಂಗೆ ಚಾಲೆಂಜ್ ಇದೆ? ಅಲ್ಲ ಅವಾಗ ನಮಗೇನು ಹೌದು ಹೌದು ಅವಾಗ ನೀವುಗಳ್ಯಾರು ಇರಲಿಲ್ಲ ನಮ್ಗೆ ಸಪೋರ್ಟ್ಗೆ. ಯಾಕೆಂದರೆ ತಲುಪಿಸೋರು ನೀವು ತಲುಪಿಸ್ಬೇಕಾಗಿತ್ತಲ್ಲ, ಪ್ರತಿಯೊಬ್ಬ ವೀಕ್ಷಕನು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲುಪಿಸೋರು ನೀವುಗಳಿದ್ರಿ. ಸೊ ಅವಾಗ ಯಾರೂ ಇರಲಿಲ್ಲ. ಇದ್ರೆ ಕೆಲವು ಇದು ಅಂದರೆ ಈ ಥರ ಮೀಡಿಯಾ ವೈಭೀಕರಣ ಇರಲಿಲ್ಲ ನಮಗೆ ಆ ಥರ. ಸೊ ಅವಾಗೆಲ್ಲ ಪೇಪರ್ ನಿಮಗೆ ಗೊತ್ತೇ ಇದೆ, ಎಲ್ಲ 4 ಸ್ನೇಹಿತರುಗಳು ಒಳ್ಳೆ ಇದು ಬಟ್ ಬೆಂತಟ್ಟೋ ಸ್ನೇಹಿತರುಗಳಿದು ಎಲ್ಲ ಪತ್ರಕರ್ತರು ನಮಗೆ. ಸೊ ಅಷ್ಟು ಬಿಟ್ಟರೆ ಸ್ಟ್ರಗಲ್ ಅಂತೇನಿಲ್ಲ. ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಜನ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡೋರು, ನಾವೇನು ಭಜನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಸೊ ಇವಾಗ ಏನಾಗಿದೆ, ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ಮ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಚಿತ್ರ ಮಾಡಿದ್ದಾರೆ, ದಯವಿಟ್ಟು ಬಂದು ಎಲ್ಲ ನೋಡಿ ಪ್ಲೀಸ್ ಹರಿಸಿ ಹಾರೈಸಿ ಅಂತ ಕೇಳ್ತೀವಿ. ಸೊ ಅಷ್ಟೇ ಡಿಫ್ರೆನ್ಸ್. ನಾನು ಮೊದಲನೇ ಹೇಳ್ಬೇಕಂದ್ರೆ ವಿನಯ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಬೇಸಿಕಲಿ. ಯಾಕೆಂದರೆ ನಾನು ವಿನಯ್ ಅವ್ರಿಗೆ ಸಿನಿಮಾ ಮಾಡಬೇಕಾಗಿತ್ತು. ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಇದೇನೋ ಆಗಲಿಲ್ಲ. ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚರಲ್ಲಿ ಖಂಡಿತವಾಗ್ಲೂ ವಿನಯ್ ಅವ್ರ ಜೊತೆ ಕೆಲಸ ಮಾಡ್ತೀನಿ, 100% ಮಾಡ್ತೀನಿ. ಯಾಕೆಂದರೆ ಈ ಜೆಂಟ್ಲ್ಮನ್ ನಾನು ಸುನಿ ಅವ್ರು ಅದೇ ಮಾತಾಡ್ತಿದ್ವಿ ಇಂಟ್ರೋದಲ್ಲಿ. ಅವ್ರು ಎಷ್ಟು ಹಂಬಲ್ಲಾಗಿ, ನಾವು ಮನೆಗೆ ಹೋದರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ಲಾಗಿ ಅಪ್ಪೋರು ಶಿವಣ್ಣ ಎಲ್ಲ ಮಾತಾಡ್ಸೋರು ನಮ್ಮನ್ನ ಆ ಥರ ಮಾತಾಡಿಸ್ತಾರೆ ಅವರು. ತುಂಬ ಹಂಬಲ್ ಹುಡುಗ, ಆಮೇಲೆ ತುಂಬ ಡೌನ್ ಟು ಅರ್ತ್ ಹುಡುಗ. ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ, ಅಷ್ಟು ಸಿಂಪಲ್ ಹುಡುಗ. ಅದು ಸಿಂಪಲ್ ಸುನಿ ಅವ್ರ ಜೊತೆ ಸೇರ್ಕೊಂಡು ಒಳ್ಳೆ ಸಿನಿಮಾಗೆ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗ್ಲೂ ಒಂದು ಒಳ್ಳೆ ಥಾಟ್ ಬಂದರೆ ಅವರೊಟ್ಟಿಗೆ ಕೆಲಸ ಮಾಡೋ ಅದೃಷ್ಟ ಸಿಗಲಿ ಅಂತ ಕೇಳ್ತೀನಿ. ಅಂದರೆ ಈಗ ಅವಾಗ ನೀವು ಅನ್ಕೊಂಡಿರಿ ಸರ್ ವಿನಯ್ ಅವರಿಗೆ ಆ್ಯಕ್ಟಿಂಗ್ ಕತೆ ಇದೆ, ಈಗ ಸಿನಿಮಾ ನೋಡಿದ್ಮೇಲೆ ಕತೆ ಹೆಂಗೆ ಚೇಂಜ್ ಮಾಡಬೇಕಂತ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಅಂತಂದರೆ ಅವಾಗ ಸ್ವಲ್ಪ ನಾನು ಆ್ಯಕ್ಷನ್ ಓರಿಯೆಂಟೆಡ್ಗೆ ಹೋಗಿದ್ದೆ. ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯ್ಗೆ ತೋರಿಸಿದ್ದಾರೆ ಸುನಿ ಅವರು. ತುಂಬ ಒಂದು ಮನೆ ಅಂದರೆ ಅಕ್ಕಪಕ್ಕದ ಮನೆ ಹುಡುಗ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಂದು 4-5 ಜನ ಹುಡುಗರು, ಈ ಥರ ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಅನಿಸುತ್ತೆ. ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ಥರದ ಕ್ಯಾರೆಕ್ಟರ್ಗಳು ಸುಮಾರು ಇವೆ. ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನೊಟ್ಟಿಗೆ ನನ್ನ ಟೀಮ್ ಇದೆ, ಒಂದು 30-35 ಜನ ಟೀಮ್ ಇದೆ. ಆ ಹುಡುಗರದೇ ಒಂದೊಂದು ಚರಿತ್ರೆ ಕೇಳಿದ್ರೆ ಈ ಥರ ದಿನನಿತ್ಯ ನಡೀತಾನೆ ಇರ್ತವೆ. ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗರನ್ನೆಲ್ಲ. ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ತುಂಬ ಎಲ್ಲೋ ನಾರ್ಮಲ್ ವ್ಯಕ್ತಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ, ಒಂದು ಹುಡುಗ ಆಗಲಿ, ಒಂದು ಕಾಲೇಜ್ ಬಾಯ್ ಆಗಲಿ, ಈ ಥರ ಒಂದು ನಾರ್ಮಲ್ ತುಂಬ ಇಷ್ಟ ಆಗ್ತಾನೆ. ದಾಡಿ ಬಿಟ್ಕೊಂಡು ಸ್ಟೈಲು ಮತ್ತು ಸಟ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ತುಂಬ ವೈಭೀಕರಣ ಮಾಡಿಸಿಲ್ಲ ಸುನಿ ಅವರು. ಸಟ್ಲಾಗಿ ತುಂಬ ಇಷ್ಟ.